1 ಮಂತ್ ಏನೋ ರೆಸ್ಟಲ್ಲಿ ಇರ್ತಾರೆ. ಅಷ್ಟರಲ್ಲಿ ಮಾರ್ಚ್ ಎಂಡ್ ಏಪ್ರಿಲ್ ಅಷ್ಟರಲ್ಲಿ ಮುಗಿಸೋ ಇದಿದೆ. ಸೊ ಅದಾದ ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಅದು ಮಾಡ್ತೀವಿ. ಸೊ ಅಣ್ಣ ಹುಷಾರಾಗಿ ಬಂದಾದ್ಮೇಲೂ ಮಾತಾಡಿದ್ವಿ. ತುಂಬ ಖುಷಿ ಅವರು ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ. ಸೊ 100% ಉತ್ತರಾಖಂಡನೂ ನಡೆಯುತ್ತೆ. ಅದು ಈ ವರ್ಷನೇ ತೆರೆಗೆ ತರಕ್ಕೂ ತರಿಸ್ತೇವೆ. ಇನ್ ಕೇಸ್ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬಾ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸಂಚಿ ಅವ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ? ವಿವೇಕ್ ಹೇಳ್ಬೇಕು ಅದು ಎಕ್ಸ್ಟ್ರಾ. ಇಲ್ಲ ಅಂದ್ರೆ ಸದ್ಯಕ್ಕೆ ಯಾವುದು ಆ ಥರದ ಪ್ಲಾನ್ ಇಲ್ಲ. ಇದ್ರೂ ಹೇಳಲ್ಲ ನಾವು, ಸರ್ಪ್ರೈಸ್ ಆಗಿ ಸ್ಕ್ರೀನ್ ಅಲ್ಲೇ ನೋಡಿ ನೀವು. ಸದ್ಯಕ್ಕಿಲ್ಲ. ಆದ್ರೆ ನಾನು ತಮಾಷೆಗೆ ಹೇಳ್ತಿದ್ದು, ಅದು ಆನ್ ಅ ಸೀರಿಯಸ್ ನೋಟ್ ಆ ಥರದ್ದು ಯಾವುದು ಪ್ಲಾನ್ ಇಲ್ಲ. ನೋ, ಅಂದ್ರೆ ಸುದೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದ್ರೂ ವಿ ನೀಡ್ ಸರ್ಟನ್ ಥಿಂಗ್ಸ್ ಟು ಗೋ ಅಂಡ್ ಶೋ. ನೋಡಿ ಸರ್, ಈ ತರ ಸಿನಿಮಾ ಮಾಡಿದೀವಿ, ಸೊ ಈ ಸಿನಿಮಾದಲ್ಲಿ ಇದಾಗಬೇಕು ಅಂತ. ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ. ನೋ, ದರ್ ಆರ್ ನೋ ಪ್ಲಾನ್ಸ್. ಕಾಜಲ್ ಅವ್ರೆ, ಲಕ್ಷ್ಮಿ, ಒಂದು ಸರ್ಗೆ ಆಲ್ವೇಸ್ ಸಂಚಿದೆ ಅವನದೇ ಒಂದು ಪಾತ್ ಅವನೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಇತ್ತು. ಇವತ್ತೂ ಅವರು ಪ್ರೆಸ್ ಮೀಟ್ ಇಲ್ಲಿ ಅಲ್ಲಿ ಬಂದು ವಿಶ್ ಮಾಡಿ ಹೋಗೋದು ಒಂದೇ ಮೇನ್ ಇದು. ಸಂಚೆ ಅವನದೇ ನನ್ನ ಶ್ಯಾಡೋದಲ್ಲಿ ಇರಬಾರ್ದು. ಏನಂದ್ರೆ ಅದು ಈಸಿ ಇದಾಗಬಾರ್ದು ಅವನಿಗೆ. ಹಿ ಹ್ಯಾಸ್ ಆಲ್ಸೋ ಟು ಅಚೀವ್ ಅಂಡ್ ಅವನಿಗೆ ಏನು ಪಡ್ಕೋಬೇಕು ಅವನೇ ಪಡ್ಕೋಬೇಕು. ಈಸಿಯಾಗಿ ಏನೂ ಸಿಗಬಾರ್ದು. ಲೆಟ್ ಹಿಮ್ ಟ್ರೈ ಅಂಡ್ ಹಾರ್ಡ್ ಅಂಡ್ ಅಚೀವ್ ಇಟ್ ಅಂತ ಅದು ಫಸ್ಟಿಂದನೂ ಇತ್ತು. ಸೊ ಅವರು ಬ್ಯಾಕ್ ಬೋನ್ ಆಗಿ ನಮಗೆ ಅವ್ರು ಅಷ್ಟೇ ಎಕ್ಸ್ಪೀರಿಯನ್ಸ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಏನೇನು ಮಾಡ್ಬೋದು ಸಜೆಷನ್ ಮಾಡಿದ್ದಾರೆ. ಬಟ್ ಸಂಚಿ ಅವನಾಗೆ ಬೆಳೀಲಿ, ಸಂಚಿಯಾಗೆ ಇದಿರಲಿ ಅನ್ನೋದನ್ನ ಒಂದು ಅಲ್ಲಿ ಇಟ್ಟು ಇದ್ದೇ ಇರುತ್ತೆ ಏನಾಗ್ತದೆ ಅಂತ. ಬಟ್ ಅವನ ಫಸ್ಟ್ ಹೇಳ್ದಂಗೆ ತಪ್ಪು ಮಾಡು, ತಪ್ಪಿಂದ ಕಲಿ ಅಂತ ಅಂದ್ರಲ್ವ. ಐ ಥಿಂಕ್ ಅವ್ರ ಹಿಂದೆ ಇದ್ದಾರೆ. ಬಟ್ ಸದ್ಯಕ್ಕೆ ಈ 3 ಮುಗಿಲಿ, ಆಮೇಲೆ ಹೇಳ್ತೀವಿ. ಓಕೆ, ಎಲ್ಲ ನಮ್ಮವರಲ್ವ ಅವರು. ಆ್ಯಕ್ಚುಲಿ ಸುದೀಪ್ ಸರ್ದು ಇದೆ. ಸೊ ಹಂಗಾಗಿ ಒಂದೊಂದಾಗಿ ಮುಗಿಸ್ಬಿಟ್ಟು ಹೋಗೋಣ ಅಂತ. ಸದ್ಯಕ್ಕೆ ಈ 3 ಇದೆ ಕೈ ಹಚ್ಚಿದೀವಲ್ಲ, ಇದು ಮುಗಿಸಿ ನೆಕ್ಸ್ಟ್ ಸುದೀಪ್ ಸರ್ದು ಮಾಡಬೇಕು. ಅದಾದಮೇಲೆ ಬರೋ ವರ್ಷದ ಯೋಜನೆಗಳು ಬರೋ ವರ್ಷ ಹೇಳ್ತೀವಿ. ಸದ್ಯಕ್ಕೆ ಇನ್ನೆಷ್ಟು ಮಾಡ್ತೇವೆ ಗುರು? ಕಾಜಲ್ ಅವರ ವರ್ಷ 3 ಅಂತ ಅನ್ಕೊಂಡಿದ್ದು. 2 ಇದನ್ನ ಉತ್ತರಾಖಂಡ ಅಣ್ಣನ ಡೇಟ್ ನೋಡ್ಕೊಂಡು ಅದನ್ನು 99% ಈ ವರ್ಷನೇ ರಿಲೀಸ್ ಆಗುತ್ತೆ. ಆಮೇಲೆ ನೋಡೋಣ ಮುಂದೆ. ಅಷ್ಟರಲ್ಲಿ ಹೋಗ್ತಾ ಇದೆ. ಅದೇ ಅವರು ಸುದೀಪ್ ಸರ್ ಡೈರೆಕ್ಷನ್ ಮಾಡಬೇಕು. ಅವ್ರಿಗೆ ಸದ್ಯಕ್ಕೆ ಬಿಲ್ಲ ರಂಗಭಾಷೆ ಮತ್ತು ಇನ್ನೊಂದು ಅವರೇ ಮೀಡಿಯಾದಲ್ಲಿ ಹೇಳ್ದಂಗೆ ಇನ್ನೊಂದು 2 ಸ್ಟಾರ್ಟ್ ಆಗ್ತಿದೆ ಅವ್ರದ್ದು. ಸೊ ಅವರು ಟೈಮ್ ಬಂದಾಗ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ ಅವ್ರು ತುಂಬ. ಆ ಮಧ್ಯದಲ್ಲೂ ಅವರೇ ಬರೀತಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ತದೆ. ಬಟ್ ಅದಾಗೆ ಆಗುತ್ತೆ. ಹಂಗೇನಿಲ್ಲ ಸರ್, ಎಲ್ಲಾರ್ದು ವರ್ಷ ಸರ್. ಸ್ಟಾರ್ಟಿಂಗ್ ಚೂಮಂತರಿಂದ ಸ್ಟಾರ್ಟ್ ಆಯಿತು. ನೋಡೋಣ ಇಲ್ಲಿ. ಕಾಜಲ್ ಅವರೇ, ಹಂಸ ಅವ್ರು ಬಂದಿದ್ದಾರೆ. ಹಂಸ ಅವರು ತುಂಬಾ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ. ಕಾಜಲ್ ಅವರೇ, ಅದೇ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ. ಸೊ ನೀವು ಬಾಂಡ್ರಾವಿ ಸಿನಿಮಾ ಟೈಮಲ್ಲಿ ಮಾತಾಡಿದ್ದು ನೆನಪು ನನಗೆ. ಯುವರ್ ಫ್ಯಾಮಿಲಿ ಸ್ಟೇಯಿಂಗ್ ಇನ್ ಮುಂಬೈ ಅಂತೇನೋ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಹೇಗೆ ಅಂತ? ಆಯಿತು, ಐ ಥಿಂಕ್ ಇವಾಗ ಫೆಬ್ಬಲ್ಲಿ 1 ವರ್ಷ ಆಗುತ್ತೆ ಶಿಫ್ಟ್ ಆಗಿ. ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ. ಕೆಲಸ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ. ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ. ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ. ದಿಸ್ ಈಸ್ ಒನ್ ಆಫ್ ಇಟ್. ಆ್ಯಂಡ್ ತುಂಬ ಖುಷಿ ಇದೆ. ಈ ಥರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ ವೈ ನಾಟ್ ಇಲ್ಲಿ. ಆ್ಯಂಡ್ ಬ್ಯಾಂಗ್ಳೂರ್ ಹ್ಯಾಸ್ ಬಿನ್ ವೆರಿ ಗುಡ್ ಟು ಮೀ. ಥ್ಯಾಂಕ್ ಯು. ಹಂಸ ಮೇಡಮ್, ಕಂಗ್ರ್ಯಾಚುಲೇಷನ್ಸ್. ಮಾತಾಡಿ ಮೇಡಮ್. ಲೇಟಾಗಿ ಬಂದಿದ್ರ, ಲೇಟೆಸ್ಟ್ ಆಗಿ ಮಾತಾಡಿ. ನಾನು ಬಾದಾಮಿಲಿದ್ದೆ. ಸೊ ಬಾದಾಮಿಯಿಂದ ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಅಷ್ಟೇ. ಸೊ ನಿಮ್ಮನ್ನೆಲ್ಲ ನೋಡಬೇಕು ಅಂತ ಮಿಸ್ ಮಾಡ್ಕೋಬಾರ್ದು ಅಂತ ಬಂದಿದ್ದೀನಿ. ಖುಷಿ ಆಯಿತು ನಿಮ್ಮನ್ನೆಲ್ಲ ನೋಡಿ. ಹೇಳಿ, ನಾನು ಇದರಲ್ಲಿ ಒಂದು ಮುಖ್ಯವಾದ ಪಾತ್ರ ಮಾಡ್ತಾ ಇದ್ದೀನಿ. ನಾನು ಸೋ ಲಕ್ಕಿ. ಆ್ಯಕ್ಚುಲಿ ಇಷ್ಟು ದಿನ ನಾನು ಅಕ್ಕನ ಪಾತ್ರ, ಅತ್ತಿಗೆ ಪಾತ್ರ ಮಾಡಿದ್ದು. ಫಸ್ಟ್ ಟೈಮ್ ಅಮ್ಮನ ರೋಲ್ ಮಾಡ್ತಾ ಇದ್ದೀನಿ. ಐ ಆಮ್ ಸೋ ಹ್ಯಾಪಿ ಟು ಬಿ ಹಿಸ್ ಮದರ್. ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡ್ತಿರೋದು ತುಂಬಾ ಖುಷಿ ಇದೆ. ಆಫ್ಟರ್ ಬಿಗ್ ಬಾಸ್ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿರೋದು ಒಂಥರ ವೆರಿ ಗುಡ್ ಪಾಸಿಟಿವ್ ವೈಬ್ಸು. ಒಂಥರ ಹೆಮ್ಮೆ ಅನಿಸ್ತಿದೆ. ಥ್ಯಾಂಕ್ಸ್ ಫಾರ್ ದ ಡೈರೆಕ್ಟರ್. ಅಲ್ಲ, ಎಲ್ಲ ಒಂದ್ ಕಡೆ ಹಾ ಹಂಸ ಮೇಡಮ್, ಎಲ್ಲ ಒಂದ್ ಕಡೆ
ಹೊರಗಡೆ ಬಂದಿದ್ದೆ ಒಳ್ಳೇದಾಯ್ತು, ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ತು ಅಂತ ಅನ್ಸ್ತಿದ್ಯಾ, ಇಲ್ಲ. ಅಥವಾ ಫಿನಾಲೆ ಅವ್ರಿಗೆ ಇರ್ಬೇಕಿತ್ತು ಅನ್ಸ್ತಾ? ಫಿನಾಲೆವರೆಗೂ ಇರ್ಬೇಕಿತ್ತು ಅಂತ ಅನ್ಸುತ್ತೆ. ನಾನು ಹೇಳ್ತಿದ್ದೆ, ಸುದೀಪ್ ಸರ್ ತಂಗಿಯಾಗಿ ನಾನು ಆಕ್ಟ್ ಮಾಡಿದ್ದೆ ದಮ್ ಸಿನಿಮಾದಲ್ಲಿ. ಈಗ ಅವರ ಅಕ್ಕನ ಮಗನ್ಗೆ ತಾಯಿಯಾಗಿ ಮಾಡ್ತಾ ಇದ್ದೀನಿ. ಸೊ ಸಚ್ ಎ ಕೋಇನ್ಸಿಡೆಂಟ್. ಆಮೇಲೆ ಇವ್ರ ಜೊತೆನೇ ನಾವು ವರ್ಕ್ ಮಾಡಿದ್ದೀನಿ ಒಂದು ಸಿನಿಮಾದಲ್ಲಿ. ಸೊ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ. ಖುಷಿ ಇದೆ. ಹೌದು ಹೌದು. ಕಾರ್ತಿಕ್ ಸರ್ ಅವರು ತುಂಬಾನೇ ಪರಿಚಯ, ವೆರಿ ಗುಡ್ ಹ್ಯೂಮನ್ ಬೀಯಿಂಗ್. ನನ್ನ ಬ್ರದರ್ಗೆ ಇವ್ರ ಕ್ಲೋಸ್ ಫ್ರೆಂಡು ಜಗದೀಶ್ ಕುಮಾರ್ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಇದೆ. ಆಮೇಲೆ ಫಿನಾಲೆ ಬಗ್ಗೆ ನೀವು ಕೇಳ್ತಾ ಇದ್ರಿ. ಹೌದು, ಖಂಡಿತವಾಗ್ಲೂ ನಾನು ಇರ್ಬೇಕಿತ್ತು ಅಂತ ಖುಷಿ, ಬೇಜಾರಾಗ್ತಿದೆ ಇಲ್ಲ ಅಲ್ಲ ಅಂತ. ಅದೇ ಎಲ್ಲರೂ ಕೇಳ್ತಾರೆ ಯಾರು ಫಿನಾಲೆಯಲ್ಲಿ ವಿನ್ ಆಗ್ತಾರೆ ಅಂತ. ಅದಕ್ಕೆ ನಾನು ಯಾರು ವಿನ್ ಆದ್ರೂ ನನಗಂತೂ ₹1 ಬರಲ್ಲಪ್ಪ. ಯಾರಾದರೂ ವಿನ್ ಆಗಲಿ, ಯಾರು ವಿನ್ ಆದ್ರೂ ಖುಷಿನೇ. ನಾನು ವಿನ್ ಆಗಬೇಕಿತ್ತು, ಆಗಿಲ್ಲ. ಸೊ ಯಾರು ವಿನ್ ಆದ್ರೂ ಖುಷಿನೇ ಇದೆ.